ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪಾ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಕೂಲ್ ಯೂನಿಫಾರ್ಮು ಶರ್ಟ್ ಸ್ಟಿಚಿಂಗ್ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದ್ರ ಕಟ್ಟಿಂಗ್ ವಿಡಿಯೋ ಆವಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ನೋಡಿ, ಆವಾಗ ಕಟ್ ಮಾಡಿ ಸ್ಟಿಚ್ ಮಾಡೋದು ಯಾವ ಥರ ಅಂತ ಗೊತ್ತಾಗುತ್ತೆ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಮೊದಲಿಗೆ ಈ ಥರ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇವನ್ನೆಲ್ಲ ತೊಗೊಂಡು ಇವನ್ನೆಲ್ಲ ಸೈಡ್ಗೆ ಎತ್ತಿಕ್ಬಿಟ್ಟು ಫ್ರಂಟ್ ಪಾರ್ಟ್ನ ಮಾತ್ರ ತೊಗೊಬೇಕು. ಈ ಥರ ಗುಂಡ್ಪಿನ್ನ ಚುಚ್ಚಿರ್ತೀವಲ್ಲ, ಅದನ್ನು ತೆಗೆದುಬಿಡಬೇಕು. ತೆಗೆದುಬಿಟ್ಟು ನೋಡಿ, ಎರಡು ಫ್ರಂಟು ಈ ಥರ ಇಟ್ಕೊಳ್ಳಿ. ನೆಕ್ ಎರಡು ನಮಗೆ ಈ ಥರ ಒಂದೇ ಸೈಡ್ ಬರೋ ಥರ ಇಟ್ಕೊಂಡು ಈ ಥರ ಒಳಗಡೆಗೆ ನಾವು ಫ್ರಂಟ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಫೋಲ್ಡ್ ಮಾಡ್ಕೊಬೇಕು. ಬಟನ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನಾವು 1.5 ಇಂಚ್ ತೊಗೊಂಡಿದ್ವಲ್ಲ, ಅದನ್ನು ಈ ಥರ ಫಸ್ಟ್ ಒಂದು ಫೋಲ್ಡಿಂಗ್ ಮಾಡ್ಕೊಬೇಕು, ಅದನ್ನು ಮತ್ತೆ ಇನ್ನೊಂದು ಫೋಲ್ಡಿಂಗ್ ಮಾಡ್ಕೊಬೇಕು. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇನ್ನೊಂದು ಸೈಡು ಅದೇ ಥರನೇ ನೋಡಿ, ಈ ಥರ ನೋಡಿ ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ, ಅಲ್ಲಿಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಫ್ರಂಟ್ ಎರಡು ನಮಗೆ ಈ ಥರ ಆಪೋಸಿಟಲ್ಲೇ ಬರಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ನಂತರ ಎಕ್ಸ್ಟ್ರಾ ಇರೋದನ್ನ ಟ್ರಿಮ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಇರಬೇಕು. ಹಿಂಗೆ ಬರಬಾರ್ದು, ಇದು ಆ ಕಡೆ ಈ ಕಡೆ ಬರಬಾರ್ದು, ಈ ಥರ ಸೆಂಟ್ರಿಗೇ ಬರಬೇಕು. ನೆಕ್ ಎರಡೂ ಈ ಥರ. ಇದೊಂದು ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಬೇಕಾದ್ರೆ. ಈಗ ಬ್ಯಾಕ್ನ ತಗೊಂಡು ನೋಡಿ, ಶೋಲ್ಡರ್ಸ್ನ ತಗೊಬೇಕು. ಇದೊಂದು ಶೋಲ್ಡರು ಮತ್ತು ಅದ್ರ ಮೇಲೆ ಬ್ಯಾಕ್ ಹಾಕ್ಕೊಳ್ಳಿ. ಬ್ಯಾಕ್ ಮೇಲೆ ನೋಡಿ, ಇದು ಶೋಲ್ಡರ್ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದ್ರ ಮೇಲೆ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಬೇಕು. ಫಸ್ಟು ಶೋಲ್ಡರು, ಅದ್ರ ಮೇಲೆ ಬ್ಯಾಕ್ ಪಾರ್ಟು, ಅದ್ರ ಮೇಲೆ ಇನ್ನೊಂದು ಶೋಲ್ಡರು, ಈ ಥರ ಹಾಕ್ಕೊಂಡು ಮೂರೂ ಸಮವಾಗಿಟ್ಕೊಂಡು ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಮೂರೂ ಸಮವಾಗಿಟ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ, ಈ ಥರ ಮೇಲಕ್ಕೆ ತಗೊಬೇಕು. ಶೋಲ್ಡರ್ ಎರಡೂ ಈ ಥರ ಮೇಲಕ್ಕೆ ತಗೊಂಡು ಕೈಯಲ್ಲಿ ಈ ಥರ ಒಂದು ಸಲ ರಫ್ ಮಾಡ್ಕೊಳ್ಳಿ. ಮಾಡಿಕೊಂಡು ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ, ಪಾಯಿಂಟೆಡು. ಈಗ ನಮಗೆ ರಾಯಡ್ಜ್ ಇತ್ತಲ್ಲ, ಅದು ಒಳಗಡೆ ಹೋಗ್ಬಿಟ್ಟಿರುತ್ತೆ, ರಾಯಡ್ಜ್ ಏನು ಕಾಣಿಸಲ್ಲ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಈಗ ನೋಡಿ, ಈ ಮೇನ್ ಶೋಲ್ಡರ್ ಏನಿರುತ್ತೆ ಅದು ಯಾವ ಥರ ಇರುತ್ತೋ ಅದೇ ಥರನೇ ನಾವು ಸುತ್ತಲೂ ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಬೇಕು. ನೀಟಾಗಿ ಫ್ಲಾಟ್ ಮಾಡಿಕೊಂಡು ಅದು ಯಾವ ಥರ ಇರುತ್ತೋ ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ, ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬೇಕು. ಇದು ಯಾವ ಥರ ಶೇಪ್ ಇರುತ್ತೋ ಅದೇ ಥರನೇ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ನಮಗೀಗ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು. ಈಗ ಸ್ಲೀವ್ನ ತಗೊಂಡು ನೋಡಿ, ಸ್ಲೀವ್ಗೆ ನಾವು ಸ್ಲೀವ್ ಎಮ್ಮಿಂಗಿಗೆ ಈ ಥರ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಎಕ್ಸ್ಟ್ರಾ ಅಲ್ಲಿ ಒಂದು ನ್ಯಾಚ್ ಹೊಡ್ಕೊಳ್ಳಿ. ನೋಡಿ, ಈ ಥರ ನ್ಯಾಚ್ ಹೊಡ್ಕೊಳ್ಳಿ. ಅಲ್ಲಿಗೆ ಫೋಲ್ಡಿಂಗ್ ಬರುತ್ತೆ, ಕರೆಕ್ಟಾಗಿ ಬರುತ್ತೆ ನಮಗೆ. ಇವಾಗ ನಿಮಗೆ ನೋಡಿ, ಈ ಎಡ್ಜಲ್ಲಿ ಕಟ್ ಮಾಡ್ಕೊಂಡಿದ್ರೆ ನೀವು ಅದನ್ನು ಈ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನಾನಿಲ್ಲಿ ಕಟ್ ಮಾಡಿಲ್ಲ, ಅಲ್ಲಿ ನನಗೆ ಎಡ್ಜ್ ಇದೆ, ಅದಕ್ಕೆ ನಾನು ಸಿಂಗಲ್ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ನಾವು ಎಷ್ಟಾದರೆ ಮಾರ್ಜಿನ್ ತಗೊಂಡಿರ್ತೀವೋ ಆ ಮಾರ್ಜಿನ್ ಸಮಕ್ಕೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ.
ಎರಡು ಸ್ಲೀವ್ನು ಇದೇ ಥರ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಥರ ಸ್ಲೀವ್ನ ಈ ಥರ ಸ್ಟಿಚ್ ಹಾಕಿ ಸೈಡ್ಗಿಡಿ. ಈಗ ಬ್ಯಾಕ್ ಪಾರ್ಟ್ನ ತಗೊಳ್ಳಿ. ಬ್ಯಾಕ್ ಪಾರ್ಟ್ನ ತಗೊಂಡು ಅದ್ರ ಮೇಲೆ ಫ್ರಂಟ್ ಪಾರ್ಟ್ ಇಟ್ಕೊಬೇಕು. ನೋಡಿ ಫ್ರಂಟ್ ಪಟ್ಟಿ ನೋಡಿ ಎರಡು ಒಂದೇ ಸೈಡ್ ಬರೋ ಥರ ಇಟ್ಕೊಳ್ಳಿ. ಆರ್ಮಲ್ ಸೈಡು ಈ ಥರ ಸಮವಾಗಿರಬೇಕು. ನೆಕ್ ಸೈಡು ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಟ್ರಿಮ್ ಮಾಡ್ಕೊಬೋದು. ಆರ್ಮಲ್ ಸೈಡು ಎಕ್ಸ್ಟ್ರಾ ಬಿಡಬೇಡಿ. ಎರಡೂ ಸಮವಾಗಿ ಇಟ್ಕೊಂಡು ಫ್ರಂಟು ಬ್ಯಾಕ್ನ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡು ಇದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಅದು ರಾಯಿ ಎಡ್ಜು ಬ್ಯಾಕ್ ಸೈಡಿಗೆ ಹೋಗೋ ಥರ ಇಟ್ಕೊಳ್ಳಿ. ಈ ಥರ ಬ್ಯಾಕ್ ಸೈಡಿಗೆ ತಿರುಗಿಸ್ಬಿಟ್ಟು ಅದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಎಕ್ಸ್ಟ್ರಾ ಇರುತ್ತಲ್ಲ ಸ್ವಲ್ಪ ನೆಕ್ ಸೈಡು ಅದನ್ನು ಟ್ರಿಮ್ ಮಾಡ್ಕೊಂಬಿಡಬೇಕು. ಈ ಥರ ಕ್ರಾಸಾಗಿ ಈ ಥರ ಟ್ರಿಮ್ ಮಾಡ್ಕೊಂಬಿಡಿ. ತುಂಬ ಡೀಪಾಗೆಲ್ಲ ಟ್ರಿಮ್ ಮಾಡೋಕ್ಕೆ ಹೋಗಬೇಡಿ, ನೆಕ್ ಅಗಲ ಆಗಿಬಿಡುತ್ತೆ. ನೋಡಿ ಈ ಥರ ಇಷ್ಟೇ ಸಾಕು. ನೋಡಿ ಈ ಥರ ಟ್ರಿಮ್ ಮಾಡ್ಕೊಳ್ಳಿ. ಈಗ ನೋಡಿ ಆರ್ಮೋಲ್ಸ್ ಎರಡೂ ಈ ಥರ ಇಟ್ಕೊಳ್ಳಿ. ಸಮವಾಗಿ ಇಟ್ಕೊಂಡು ಇಲ್ಲಿ ಸೆಂಟ್ರಲ್ಲಿ ಒಂದು ನ್ಯಾಚನ್ನ ಹೊಡ್ಕೊಬೇಕು. ಇಲ್ಲಿಂದ ಈ ನ್ಯಾಚಿಂದ ನಾವು ಸ್ಲೀವ್ ಅಟ್ಯಾಚ್ ಮಾಡ್ಕೊಳೋದಕ್ಕೆ ಈ ನ್ಯಾಚ್ ಸೆಂಟ್ರು ಮತ್ತು ಸ್ಲೀವಲ್ಲಿರುತ್ತಲ್ಲ ಸೆಂಟ್ರ್ ನ್ಯಾಚ್ ಇವೆರಡೂ ಈ ಥರ ಇಟ್ಕೊಂಡು ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕು. ಇನ್ನೊಂದು ಸೈಡು ಅದೇ ಥರನೇ ನ್ಯಾಚ್ ಹೊಡ್ಕೊಳ್ಳಿ. ಈ ಥರ ನ್ಯಾಚ್ ಹೊಡ್ಕೊಬೇಕು. ಯಾಕೆ ಅಂತಂದರೆ ನಾವು ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅದಕ್ಕೆ ಈ ಥರ ನ್ಯಾಚ್ ಹೊಡ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಸೆಂಟ್ರ್ ಬರುತ್ತೆ. ನಮಗೆ ಬ್ಲೌಸಲ್ಲೆಲ್ಲ ಆದರೆ ಈ ಥರ ಏನು ನ್ಯಾಚ್ ಹೊಡ್ಕೊಳೋ ಅವಶ್ಯಕತೆ ಇರೋಲ್ಲ. ಶರ್ಟಲ್ಲಿ ಕಂಪಲ್ಸರಿ ಇದನ್ನು ನ್ಯಾಚ್ ಹೊಡ್ಕೊಂಡೇ ನಾವು ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕು. ಈಗ ಸ್ಲೀವ್ನ ಸೆಂಟ್ರಿಂದ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಒಂದು ಟೆನ್ಷನ್ ಮಾರ್ಜಿನ್ಗೆ ನೀಟಾಗಿ ಸ್ಲೀವ್ ಶೇಪ್ ಯಾವ ಥರ ಇರುತ್ತೋ ಅದೇ ಥರನೇ ಅಟ್ಯಾಚ್ ಮಾಡ್ಕೊಳ್ಳಿ. ಯಾವುದನ್ನು ಎಳಿಬಾರ್ದು. ಫ್ಲಾಟಾಗಿ ನೀಟಾಗಿ ಕೊಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನಾವು ಎಳೆದ್ವಿ ಅಂತಂದರೆ ರಿಂಕಲ್ಸ್ ಬಂದುಬಿಡುತ್ತೆ. ಈ ಥರ ನೀಟಾಗಿ ಸಮವಾಗಿ ಇಟ್ಕೊಂಡು ಸ್ಮೂತಾಗಿ ಕೈನ ತಿರುಗಿಸ್ಕೊತ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಇದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಈ ರಾಯಿ ಎಡ್ಜ್ ಇರುತ್ತಲ್ಲ ಆ ರಾಯಿ ಎಡ್ಜನ್ನ ಬಾಡಿ ಸೈಡಿಗೆ ತಿರುಗಿಸ್ಕೊಬೇಕು. ನೋಡಿ ಇದನ್ನು ಬಾಡಿ ಸೈಡಿಗೆ ತಿರುಗಿಸ್ಬಿಟ್ಟು ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ರಾಯಿ ಎಡ್ಜನ್ನ ಸ್ಲೀವ್ ಸೈಡಿಗೆ ತಿರುಗಿಸ್ಬಾರ್ದು, ಬಾಡಿ ಸೈಡಿಗೆ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ನೋಡಿ ಈ ಥರ ಬಾಡಿ ಸೈಡಿಗೆ ತಿರುಗಿಸ್ಕೊಂಡ್ರೆ ನಮಗೆ ಬಾಡಿ ಮೇಲೇ ಸ್ಟಿಚ್ ಬರುತ್ತೆ, ಸ್ಲೀವ್ ಮೇಲೆ ಸ್ಟಿಚ್ ಬರಬಾರ್ದು. ಅದಕ್ಕಾಗಿ ಬಾಡಿ ಸೈಡಿಗೆ ತಿರುಗಿಸ್ಬಿಟ್ಟು ಈ ಥರ ನೀಟಾಗಿ ಫ್ಲಾಟ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಳ್ಳಿ. ರಿಂಕಲ್ಸ್ ಬರಬಾರ್ದು. ನೀಟಾಗಿ ಫ್ಲಾಟ್ ಮಾಡ್ಕೊತ ಸ್ಲೀವ್ ಶೇಪ್ ಯಾವ ಥರ ಇರುತ್ತೋ ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಇನ್ನೊಂದು ಸ್ಲೀವ್ನು ಇದೇ ಥರನೇ ಅಟ್ಯಾಚ್ ಮಾಡಿಕೊಂಡು ಇದನ್ನು ಕೂಡ ಟಾಪ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ನಮಗೆ ಎರಡು ಸ್ಲೀವ್ ರೆಡಿ ಆಯಿತು. ಈಗ ಪಾಕೆಟ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಪಾಕೆಟ್ ನೋಡಿ ಈ ಥರ ಒಂದು ಫೋಲ್ಡ್ ಮಾಡಿ ಅದನ್ನು ಇನ್ನೊಂದು ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಮೇಲ್ಗಡೆಯಿಂದ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಫ್ರಂಟ್ನ ತಗೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡಿಗೆ ಬರಬೇಕು ನಮಗೆ ಪಾಕೆಟ್ ಅನ್ನೋದು ಲೆಫ್ಟ್ ಸೈಡಿಗೆ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಮೇಲೆ ನೆಕ್ ಡೀಪಿಂದ ಈ ಥರ ನೋಡಿ 3 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಪಾಕೆಟ್ನ ತಗೊಂಡು ನೋಡಿ ಈ ಥರ ಇಟ್ಕೊಳ್ಳಿ ಪಾಕೆಟ್ನ. ಈಗ ನೋಡಿ ಪಾಕೆಟ್ದು ಮೇಲ್ಗಡೆ ಎಡ್ಜ್ ಇರುತ್ತಲ್ಲ ಅದನ್ನು ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ನೋಡಿ ಇದೇ ಥರ ಇಟ್ಕೊಂಡು ಅಟ್ಯಾಚ್ ಮಾಡಿದ್ರೆ ನಮಗೆ ಆ ಮಾರ್ಕ್ ಹತ್ರನೇ ಇಟ್ಕೊಂಡು ಅಟ್ಯಾಚ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ನಮಗೆ ಪಾಕೆಟು, ಕ್ರಾಸ್ ಹೋಗಲ್ಲ.
ಆ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಸ್ವಲ್ಪನೇ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಪಾಕೆಟ್ನ ಈ ಥರ ಒಳಗಡೆಗೆ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಒಂದು ನೋಡಿ ಸ್ಟಾರ್ಟಿಂಗಿಂದ ರಫ್ ಮಾಡ್ಕೊಳ್ಳಿ. ರಫ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಕಿನಾರಿ ಸ್ಟಿಚ್ ಹಾಕ್ತಾಯಿದ್ದೀನಿ. ಸುತ್ತಲೂ ಇದೇ ಥರನೇ ಸ್ವಲ್ಪನೇ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಳ್ಳಿ. ಶೇಪ್ ಹತ್ರ ನೀಡಲ್ನ ನಿಲ್ಲಿಸ್ಕೊಳ್ಳಿ. ಶೇಪ್ ನೀಟಾಗಿ ಬರುತ್ತೆ. ನೀಡಲ್ನ ನಿಲ್ಲಿಸ್ಕೊಂಡು ಈ ಥರ ಒಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚಿಂಗ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ಫೋಲ್ಡ್ ಮಾಡಿರ್ತೀವೋ ಕೊನೆವರೆಗೂ ಅಷ್ಟೇ ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ಪಾಕೆಟ್ ಶೇಪು ಕರೆಕ್ಟಾಗಿ ಬರುತ್ತೆ. ಒಂದು ತಾವು ಜಾಸ್ತಿ ಒಂದು ತಾವು ಕಮ್ಮಿ ಫೋಲ್ಡ್ ಮಾಡಬಾರ್ದು. ಈ ಥರ ನೋಡ್ಕೊತ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಶೇಪಲ್ಲಿ ನೀಡಲ್ನ ನಿಲ್ಲಿಸಿ ತಿರುಗಿಸ್ಬಿಟ್ಟು ಪಾಕೆಟ್ನ ಮತ್ತೆ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಎಡ್ಜಲ್ಲಿ ಬಂದುಬಿಟ್ಟು ರಫ್ ಮಾಡಿ ತೆಗೆದುಬಿಡಿ. ಈ ಥರ ತೆಗೆದುಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನೋಡಿ ನಮಗೆ ಈ ಥರ ಬರುತ್ತೆ ಪಾಕೆಟು. ಈಗ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ ಮಾರ್ಕ್ ಮಾಡ್ಕೊಬೇಕು. ನಮ್ಮ ಮೆಜರ್ಮೆಂಟ್ ಎಷ್ಟಿರುತ್ತೋ ಅಲ್ಲಿ ಕರೆಕ್ಟಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಸೈಡಲ್ಲಿ ನಾವೆಷ್ಟು ಎಡ್ಜಿಗೆ ತಗೊಂಡಿರ್ತೇವೆ ನೋಡಿ, 3/4 ಇಂಚ್ ತಗೊಂಡಿದ್ವಲ್ಲ, 3/4 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಬೇಕು. ಸ್ಟಿಚ್ ಹಾಕ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ನೋಡಿ, ಸ್ಲೀವ್ ಸ್ವಲ್ಪ ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಟ್ರಿಮ್ ಮಾಡ್ಕೊಂಬಿಡಿ. ಟ್ರಿಮ್ ಮಾಡಿಕೊಂಡು ಎಕ್ಸ್ಟ್ರಾ 1-2 ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಂಬಿಡಿ. ಓವರ್ಲಾಕ್ ಇಲ್ಲ ಅಂತಂದರೆ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಬಿಡಿ. ಈಗ ನಾನು ಓವರ್ಲಾಕ್ ಮಾಡ್ತಾಯಿಲ್ಲ, ಓವರ್ಲಾಕ್ ಇಲ್ಲ, ಅದಕ್ಕೆ ಎಡ್ಜಲ್ಲಿ ಸ್ಟಿಚ್ ಹಾಕಿದ್ದೀನಿ. ನೋಡಿ ಈ ಥರ ಬರುತ್ತೆ. ಇನ್ನೊಂದು ಸೈಡು ಅದೇ ಥರನೇ, ಈ ಸೈಡ್ ಯಾವ ಥರ ಅಟ್ಯಾಚ್ ಮಾಡಿರ್ತೀವೋ ಅದೇ ಥರನೇ ಮಾರ್ಕ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಬೇಕು. ಅಟ್ಯಾಚ್ ಮಾಡಿ ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಳ್ಳಿ. ನೋಡಿ ಈಗ ಬಾಟಮ್ ಸ್ಟಿಚ್ ಮಾಡೋಣ. ಬಾಟಮ್ಗೆ ನೋಡಿ 1/2 ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಒಂದು ಫೋಲ್ಡ್ ಮಾಡಿ, ಅದನ್ನು ಇನ್ನೊಂದು ಫೋಲ್ಡ್ ಮಾಡಿ. ಅಲ್ಲಿಗೆ ನಮಗೆ ಕರೆಕ್ಟಾಗಿ 1/2 ಇಂಚು ಫೋಲ್ಡ್ ಆಗುತ್ತೆ. ಈ ಥರ 1/2 ಇಂಚಿಗೆ ಮಾರ್ಕ್ ಮಾಡ್ಕೊತ ಅಲ್ಲಿ ಕರೆಕ್ಟಾಗಿ ಫೋಲ್ಡಿಂಗ್ ಬರೋ ಥರ ಈ ಥರ ಫೋಲ್ಡ್ ಮಾಡ್ಕೊತ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊತ ಬನ್ನಿ. ಈ ಥರ ಫ್ರಂಟು ಎರಡೂ ಈ ಥರ ಸಮವಾಗಿ ಇಟ್ಕೊಂಡು ಅಪ್ ಆ್ಯಂಡ್ ಡೌನ್ ಬರ್ದಿರ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಆ ಸೈಡ್ ಎಷ್ಟು ಫೋಲ್ಡ್ ಮಾಡಿರ್ತೀವೋ ಈ ಸೈಡು ಅಷ್ಟೇ ಫೋಲ್ಡ್ ಮಾಡಿ. ಆವಾಗ ನಮಗೆ ಅಪ್ ಆ್ಯಂಡ್ ಡೌನ್ ಬರಲ್ಲ. ನೋಡಿ ಈ ಥರ ಕರೆಕ್ಟಾಗಿ ಬರುತ್ತೆ. ಈಗ ನಮಗೆ ರೆಡಿ ಆಯಿತು ಬಾಡಿ ಪಾರ್ಟು. ಈಗ ಕಾಲರ್ ಯಾವ ಥರ ಕಟ್ ಮಾಡೋದು ಅಂತ ನೋಡೋಣ. ನೋಡಿ ಫ್ರಂಟ್ನ ಈ ಥರ ಸಮವಾಗಿ ಇಟ್ಕೊಬೇಕು. ಟೇಪ್ನ ತಗೊಂಡು ಈ ಥರ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಇದು ಫೋಲ್ಡಿಂಗಲ್ಲಿದೆ, ನಾವು ಫೋಲ್ಡ್ ಮಾಡಿಕೊಂಡು ಈ ಥರ ಮೆಜರ್ಮೆಂಟ್ ತಗೊಬೇಕು. ನೋಡಿ ನಮಗೆ 8.5 ಇಂಚ್ ಬಂದಿದೆ. ಈಗ ಪೇಪರ್ ಕ್ಯಾನ್ವಾಸ್ನ ತಗೊಬೇಕು. ತಗೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಫೋಲ್ಡಿಂಗ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಹೆಚ್ಚು ಕಮ್ಮಿ ಇರೋದನ್ನು ಕಟ್ ಮಾಡೋದಕ್ಕೋಸ್ಕರ ಈ ಥರ ಮಾರ್ಕ್ ಮಾಡ್ಕೊಂಡ ನಂತರ ನೋಡಿ ಈ ಥರ ಗುಂಪಿನ ತಗೊಂಡು ಈ ಥರ ಚುಚ್ಕೊಳ್ಳಿ. ಆವಾಗ ನಮಗೆ ಪೇಪರ್ ಕ್ಯಾನ್ವಾಸು ಸ್ಟಿಪ್ಪಾಗಿರುತ್ತೆ, ಮಾರ್ಕ್ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ಈಗ ನೋಡಿ ನಮಗೆ ಮೆಜರ್ಮೆಂಟ್ ಎಷ್ಟು ಬಂದಿರುತ್ತೋ ಅಷ್ಟಕ್ಕೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 8.5 ಬಂದಿತ್ತಲ್ಲ, 8.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ 1 ಇಂಚಿಗೆ ಮೇಲಕ್ಕೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಕಾಲರು ಮೆಜರ್ಮೆಂಟ್ ತಗೊಂಡಾಗ ಬಾಡಿ ಪಾರ್ಟಿಂದ ಎಷ್ಟು ಬರುತ್ತೋ ಅಷ್ಟನ್ನ ಇಲ್ಲಿ ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡು 1 ಇಂಚ್ ಅಗಲಕ್ಕೆ ಈ ಥರ ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ಥರ ಚಿಕ್ಕದಾಗಿ ಒಂದು ರೌಂಡ್ ಶೇಪ್ನ ಕೊಟ್ಕೊಬೇಕು. ಕೊಡೋದಾದರೆ ಕೊಡಿ, ಇಲ್ಲ ಅಂತಂದರೆ ಕೊಟ್ಟಿಲ್ಲ ಅಂದರೂ ಏನು ಪರವಾಗಿಲ್ಲ. ನೋಡಿ ಸ್ಟಾರ್ಟಿಂಗಿಂದ 2 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಎಡ್ಜಿಂದ ಒಳಕ್ಕೆ ನೋಡಿ ನಾವು ಮಾರ್ಕ್ ಮಾಡಿರ್ತೀವಲ್ಲ ಎಡ್ಜ್ ಸೈಡು, ಅಲ್ಲಿಂದ 1 ಇಂಚ್ ಒಳಕ್ಕೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು 2.5 ಮೇಲಕ್ಕೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. 2.5 ಇಂಚಕ್ಕೆ
ಮಾರ್ಕ್ ಮಾಡಿಕೊಂಡು ನೋಡಿ ಇದನ್ನು ಈ ಥರ ಕ್ರಾಸಾಗಿ ಆ ಮಾರ್ಕಿಂದ ಈ ಮಾರ್ಕಿಗೆ ಈ ಥರ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ ಕೆಳಗಡೆ 1 ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಮಗೆ ಈಗ ಕಾಲರ್ ಮಾರ್ಕಿಂಗು ರೆಡಿ ಆಯಿತು. ಈಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು. ನೋಡಿ ಇಷ್ಟೇ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ನಾವು ಕಾಲರ್ನ ಕೂಡ ಆರಾಮಾಗಿ ಕಟ್ ಮಾಡ್ಕೊಬೋದು. ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ನೋಡಿ ನೆಕ್ ಬೆಂಡು, ಇದು ಕಾಲರು. ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು. ಈಗ ಗುಂಪಿನ ತೆಗೆದುಬಿಡಿ. ನೋಡಿ ಈ ಥರ ಬರುತ್ತೆ ನೆಕ್ ಬೆಂಡು ಮತ್ತು ಕಾಲರು. ಈಗ ಉಳಿದಿರೋಂಥ ಬಟ್ಟೆ ಇತ್ತಲ್ಲ ಅದನ್ನು ಸೈಡ್ಗೆ ಇಟ್ಟಿದ್ವಲ್ಲ ಕಟ್ ಮಾಡಿ ಅದನ್ನು ತಗೊಂಡು ನಾವು ಕಾಲರು ಮತ್ತು ನೆಕ್ ಬೆಂಡನ್ನ ಕಟ್ ಮಾಡ್ಕೊಬೇಕು. ನೋಡಿ ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿಕೊಂಡು ನೆಕ್ ಬೆಂಡು ಕೂಡ ಫೋಲ್ಡಿಂಗೆಲ್ಲ ಇರುತ್ತಲ್ಲ ಅದನ್ನು ಈ ಥರ ಸುತ್ತಲೂ ಒಂದು 1/4 ಇಂಚ್ ಬಟ್ಟೆ ಇರೋ ಥರ ಕಟ್ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಯಾವ ಥರ ಇರುತ್ತೋ ಅದೇ ಥರನೇ ಸುತ್ತಲೂ 1/4 ಇಂಚ್ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಬೇಕು. ಇದೇ ಥರನೇ ಇನ್ನೊಂದು ಪೀಸ್ನ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ 2 ಪೀಸ್ ಬರುತ್ತೆ ನಮಗೆ. ಈ ಥರ 2 ಪೀಸ್ನ ಕಟ್ ಮಾಡ್ಕೊಳ್ಳಿ. ಕಾಲರ್ಗೂ ಅಷ್ಟೇ 2 ಪೀಸ್ ಕಟ್ ಮಾಡ್ಕೊಬೇಕು. ಬಟ್ಟೆನ ಈ ಥರ ಫೋಲ್ಡಿಂಗ್ ಮಾಡ್ಕೊಬೇಕು. ಕಾಲರು ಕೂಡ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಅದೆಷ್ಟಿರುತ್ತೋ ಅಷ್ಟೇ ಸುತ್ತಲೂ ಒಂದು 1/4 ಇಂಚ್ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಅದೇ ಥರನೇ ಕಟ್ ಮಾಡ್ಕೊಬೇಕು. ಈಗ ಇವನ್ನ ನೋಡಿ 2 ಪೀಸ್ ಕಟ್ ಮಾಡ್ಕೊಬೇಕು. ಕ್ಯಾನ್ವಾಸ್ ಒಂದು ಬಟ್ಟೆ ಬಂದುಬಿಟ್ಟು 2 ಪೀಸ್ ಈ ಥರ ಕಟ್ ಮಾಡ್ಕೊಬೇಕು. ಕಾಲರು ಮತ್ತು ನೆಕ್ ಬೆಂಡ್ ಈ ಥರ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ಐರನ್ ಮಾಡ್ಕೊಂಡಿದ್ದೀನಿ. ಬಟ್ಟೆ ಮೇಲೆ ಇಟ್ಬಿಟ್ಟು ಇದನ್ನು ಒಂದು ಸಲ ಐರನ್ ಮಾಡ್ಕೊಂಡಿದ್ದೀನಿ. ಐರನ್ ಇಲ್ಲಾಂದರೆ ಅದ್ರ ಮೇಲೆ ಸುತ್ತಲೂ ಕ್ಯಾನ್ವಾಸ್ ಯಾವ ಥರ ಇರುತ್ತೋ ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಇದನ್ನು ನೋಡಿ ಕ್ಯಾನ್ವಾಸ್ ಸಮಕ್ಕೆ ನೋಡಿ ಒಂದು ಸೈಡು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡು ನೋಡಿ ಈಗ ಕಾಲರ್ನ ತಗೊಂಡು ಈ ಥರ ಸ್ಟಿಚ್ ಹಾಕ್ಕೊಬೇಕು. ಕ್ಯಾನ್ವಾಸ್ ಇರೋದ ಮೇಲೆ ಬರಬೇಕು. ಇನ್ನೊಂದು ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಕೆಳಗಡೆ ಇಟ್ಕೊಂಡು ಕ್ಯಾನ್ವಾಸ್ ಯಾವ ಥರ ಇರುತ್ತೋ ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ಳಿ. ಇಷ್ಟೇ ಸಾಕು, ಇನ್ನೊಂದು ಸೈಡ್ ಸ್ಟಿಚ್ ಹಾಕ್ಬಾರ್ದು. ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಬಿಡಿ. ಇದು ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಂಬಿಡಿ. ಟ್ರಿಮ್ ಮಾಡಿಕೊಂಡು ನೋಡಿ ನಾವು ಸ್ಟಿಚ್ ಹಾಕಿರಲ್ವಲ್ಲ ಆ ಸೈಡು ಈ ಥರ ತಿರುಗಿಸ್ಕೊಂಡು ನೋಡಿ ಈ ಥರ ಏನಾದರೂ ಚೂಪಾಗಿರೋದನ್ನು ತಗೊಂಡು ಈ ಥರ ಕಾಲರ್ ಶೇಪ್ನ ಎತ್ಕೊಳ್ಳಿ ನೀಟಾಗಿ. 2 ಸೈಡು ಅದೇ ಥರನೇ ಕಾಲರ್ ಶೇಪ್ನ ತಗೊಳ್ಳಿ. ನೋಡಿ ಈ ಥರ ಬರಬೇಕು ಶೇಪ್ ನಮಗೆ. ಈಗ ಈ ಥರ ಫ್ಲಾಟ್ ಮಾಡಿಕೊಂಡು ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ಪಾಯಿಂಟೆಡ್ ಹಾಕ್ಕೊಬೇಕು. ಅಂದರೆ ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಂಡ್ರೆ ಈ ಥರ ಬರುತ್ತೆ ನಮಗೆ. ನೀಟಾಗಿ ಇನ್ಸೈಡ್ ಪೀಸು ಟಾಪ್ ಸೈಡ್ ಪೀಸು ಸಮವಾಗಿರೋ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಈಗ ನೆಕ್ ಬೆಂಡ್ ತಗೊಂಡು ಈ ಥರ ಸೆಂಟ್ರಿಗೆ ಒಂದು ನ್ಯಾಚ್ ಹೊಡ್ಕೊಳ್ಳಿ. ನೋಡಿ ಇನ್ನೊಂದು ಎಕ್ಸ್ಟ್ರಾ ಇರುತ್ತಲ್ಲ ನೆಕ್ ಬೆಂಡ್ ಪೀಸು ಅದನ್ನು ಅಷ್ಟೇ ಸೆಂಟ್ರಿಗೆ ಈ ಥರ ನ್ಯಾಚ್ ಹೊಡ್ಕೊಳ್ಳಿ. ಕಾಲರ್ನು ಕೂಡ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಬಿಟ್ಟು ಒಂದು ನ್ಯಾಚ್ ಹೊಡ್ಕೊಳ್ಳಿ. ಈಗ ನೆಕ್ ಬೆಂಡ್ದು ನೋಡಿ ಈ ಪೀಸ್ನ ತಗೊಳ್ಳಿ, ಅದ್ರ ಮೇಲೆ ಕಾಲರ್ನ ಇಟ್ಕೊಳ್ಳಿ. ಎಲ್ಲ ನ್ಯಾಚು ಒಂದೇ ತವ ಬರಬೇಕು. ಅದ್ರ ಮೇಲೆ ನೆಕ್ ಬೆಂಡನ್ನ ಇಟ್ಕೊಳ್ಳಿ. ಈ ಥರ 3 ಒಂದ್ರ ಮೇಲೆ ಒಂದು ಇಟ್ಕೊಂಡು ನ್ಯಾಚೆಲ್ಲ ಒಂದೇ ತವ ಬರೋ ಥರ ಇಟ್ಕೊಂಡು ಒಂದು ಗುಂಪಿನ ಈ ಥರ ಚುಚ್ಕೊಂಬಿಡಿ. ಅಲ್ಲಿ ನಮಗೆ ನ್ಯಾಚು ಕರೆಕ್ಟಾಗಿ ಬರುತ್ತೆ ಸೆಂಟ್ರಿಗೆ. ಈ ಥರ ಗುಂಪಿನ ಚುಚ್ಕೊಂಡು ಈಗ 3 ಸಮವಾಗಿಟ್ಕೊಂಡು
ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡು ನೋಡಿ, ಇದನ್ನು ಈ ಥರ ತಿರುಗಿಸ್ಕೊಂಬಿಡಿ. ನೋಡಿ ಈ ಥರ ಬರುತ್ತೆ. ಈಗ ನೆಕ್ ಬ್ಯಾಂಡು ಯಾವ ಥರ ಇರುತ್ತೋ ಅದೇ ಥರ ನೋಡಿ, ಇನ್ಸೈಡ್ ಪೀಸ್ನ ಈ ಥರ ಎಳೆದ್ಬಿಟ್ಟು ಟೈಟಾಗಿ ಎಳ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ ಅವಾಗ. ಈಗ ಮಾರ್ಕ್ ನೋಡಿ, ಈ ಥರ ಮಾರ್ಕ್ ಮಾಡ್ಕೊಬೇಕು. ನೆಕ್ ಬೆಂಡ್ ಎಷ್ಟಿರುತ್ತೋ ಅಷ್ಟಕ್ಕೇ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನಾವು ಆ ಮಾರ್ಕ್ ಮೇಲೇ ಕಾಲರ್ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಕಾಲರ್ ಅಟ್ಯಾಚ್ ಫಿನಿಶಿಂಗು ನೀಟಾಗಿ ಬರುತ್ತೆ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಂಡ ನಂತರ ಮಾರ್ಕ್ಗಿಂತ ಒಂದು 1/4 ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಮಿಕ್ಕಿರೋದು ಮಾರ್ಕ್ ಪಕ್ಕದಲ್ಲಿ ನಮಗೆ ಒಂದು 1/4 ಇಂಚ್ ಬಟ್ಟೆ ಇದ್ದರೆ ಸಾಕು. ಅಟ್ಯಾಚಿಂಗಿಗೆ, ಕಾಲರ್ ಅಟ್ಯಾಚಿಂಗಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬಿಟ್ಕೊಂಡು ನೋಡಿ, ಇನ್ನು ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡಿಕೊಂಡು ಕಾಲರ್ನ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಸೆಂಟ್ರಿಗೆ ಒಂದು ನ್ಯಾಚನ್ನ ಹೊಡ್ಕೊಳ್ಳಿ. ನೋಡಿ ಈ ಥರ ನ್ಯಾಚನ್ನ ಹೊಡ್ಕೊಳ್ಳಿ. ಸ್ವಲ್ಪ ಎಕ್ಸ್ಟ್ರಾ ಇದೆ, ಇದನ್ನು ಟ್ರಿಮ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಫ್ರಂಟ್ನು ಈ ಥರ ಇಟ್ಕೊಂಡು ಇದನ್ನು ಸಹ ಈ ಥರ ಸೆಂಟ್ರಿಗೆ ನ್ಯಾಚ್ ಹೊಡ್ಕೊಳ್ಳಿ. ನೋಡಿ ಈ ಥರ. ಇವಾಗ ಕಾಲರ್ ನ್ಯಾಚು ಮತ್ತು ಈ ನ್ಯಾಚು ಎರಡೂ ಒಂದೇ ಬರಬೇಕು. ನಾವು ಕಾಲರ್ ಅಟ್ಯಾಚ್ ಮಾಡಬೇಕಾದ್ರೆ ನೋಡಿ, ಈ ನ್ಯಾಚು ಕರೆಕ್ಟಾಗಿ ಒಂದೇ ಬಂದರೆ ನಮಗೆ ಕಾಲರ್ ಅನ್ನೋದು ಮಿಡ್ಲ್ ಔಟು ಬರೋಲ್ಲ, ನೀಟಾಗಿ ಬರುತ್ತೆ. ನೋಡಿ ಈಗ ಇದನ್ನು ತಗೊಂಡು ಕಾಲರ್ನ ಬಾಡಿ ಪಾರ್ಟ್ಗೆ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಎರಡನ್ನೂ ಸಮವಾಗಿ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಕಾಲರ್ಗೆ, ಆ ಮಾರ್ಕ್ ಮೇಲೇ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ಯಾವುದನ್ನು ಎಳಿಬೇಡಿ, ಸಮವಾಗಿಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನ್ಯಾಚು ಒಂದೇ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಬಾಡಿ ಪಾರ್ಟು ಮತ್ತು ಕಾಲರು ಎರಡನ್ನೂ ಸಮವಾಗಿಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಎಡ್ಜಲ್ಲೂ ಅಷ್ಟೇ ಎರಡನ್ನೂ ಸಮವಾಗಿಟ್ಕೊಂಡು ಸ್ಟಿಚ್ ಮಾಡಿ, ರಫ್ ಮಾಡಿ ತೆಗೆದುಬಿಡಿ. ನೋಡಿ ಈ ಥರ ಬರುತ್ತೆ ನಮಗೆ. ಈಗ ಇದನ್ನು ನೋಡಿ ಈ ಥರ ತಿರುಗಿಸ್ಬಿಟ್ಟು ನೋಡಿ, ಈ ಎಡ್ಜೆಲ್ಲ ಒಳಗಡೆ ಹೋಗಬೇಕು. ಆ ಥರ ಇಟ್ಕೊಂಡು ಇದನ್ನು ಇದ್ರ ಮೇಲೆ ಇಟ್ಕೊಂಡು ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ನಾವು ಕಾಲರ್ ಅಟ್ಯಾಚ್ ಮಾಡಿರ್ತೀವಲ್ಲ ಆ ಸ್ಟಿಚ್ ಮೇಲೇ ನಮಗೆ ನೆಕ್ ಬೆಂಡ್ ಬರಬೇಕು. ಆ ಥರ ಇಟ್ಕೊಳ್ಳಿ, ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈ ಥರ ಸ್ವಲ್ಪನೇ ಸ್ಟಿಚ್ ಹಾಕ್ಕೊತ ಬನ್ನಿ. ಇದು ಸ್ಟ್ರೈಟಾಗಿ ಒಂದೇ ಸಲ ನಾವು ಸ್ಟಿಚ್ ಹಾಕೋಕ್ಕಾಗಲ್ಲ. ಈ ಥರ ಸ್ವಲ್ಪನೇ ಅಡ್ಜಸ್ಟ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಳ್ಳಿ, ಆವಾಗ ಫಿನಿಶಿಂಗ್ ನೀಟಾಗಿರುತ್ತೆ. ಈ ಥರ ಶೇಪಲ್ಲೂ ಅಷ್ಟೇ ಈ ಥರ ಶೇಪ್ನ ತಿರುಗಿಸ್ಕೊಂಡು ಈ ಥರ ಮೇಲ್ಗಡೆನೂ ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಫ್ಲಾಟಾಗಿ ನೋಡಿ ಈ ಥರ ಎಳ್ಕೊಳ್ಳಿ, ಆವಾಗ ಕಿನಾರಿ ನೀಟಾಗಿ ಬರುತ್ತೆ. ಶೇಪ್ ಯಾವ ಥರ ಇರುತ್ತೋ ಅದೇ ಥರನೇ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ಸ್ಟಿಚ್ ಹಾಕಿ ರಫ್ ಮಾಡಿ ತೆಗೆದುಬಿಡಿ. ನೋಡಿ ಈ ಥರ ಬರುತ್ತೆ ನಮಗೆ ಕಾಲರು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ಈ ಥರ ಇಟ್ಕೊಂಡು ನೋಡಿ, ಈಗ ಮೇಲ್ಗಡೆ ನೆಕ್ ಬೆಂಡಿಂದ ಕೆಳಕ್ಕೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಕಾಜಾ ಮಾರ್ಕ್ ಮಾಡ್ಕೊತಾ ಇರೋದು. ಇದೆಷ್ಟಿದೆ ಅಂತ ನೋಡ್ಕೊತಾ ಇದ್ದೀನಿ. ನೋಡಿಕೊಂಡು ನಾವು 2 ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಸೆಂಟ್ರಿಗೊಂದು ಮಾರ್ಕ್ ಮಾಡ್ಕೊಬೇಕು. ಮತ್ತು ಅದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ.
ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಬೆಂಡ್ ಮೇಲೆ ಒಂದು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ನಾವೆಲ್ಲಿ ಮಾರ್ಕ್ ಮಾಡಿರ್ತೀವೋ ಅಲ್ಲೇ ನ್ಯಾಚ್ ಹಿಡ್ಕೊಬೇಕು. ಇದು ಕಾಜಾಗೋಸ್ಕರ ನೋಡಿ ಈ ಥರ ಸ್ವಲ್ಪ ಈ ಥರ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಕಟ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಬೆಳ್ಳು ತೂರ ಅಷ್ಟಿದ್ರೆ ಸಾಕು. ನೋಡಿ ಲೈಟಾಗೆ ಬೆಳ್ಳು ಆಚೆ ಕಾಣಿಸ್ಬೇಕು, ಅಷ್ಟು ಅಗಲ ಇದ್ದರೆ ಸಾಕು. ನೋಡಿ ಈ ಥರ ನ್ಯಾಚನ್ನ ಹೊಡ್ಕೊಳ್ಳಿ. ಈ ಥರ ಹೊಡ್ಕೊಳ್ಳಿ. ಒಂದೇ ಸಲ ಜಾಸ್ತಿ ಹೊಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಕಮ್ಮಿ ಇದ್ದರೂ ಇನ್ನೊಂದು ಸಲ ಹೊಡ್ಕೊಬೋದು. ಜಾಸ್ತಿ ಹೊಡೆದ್ಬಿಟ್ರೆ ನಮಗೆ ಕಾಜಾ ತುಂಬ ದೊಡ್ಡದಾದರೆ ಗುಂಡಿ ಆಚೆ ಬಂದುಬಿಡುತ್ತೆ. ಆದ ಕಾರಣ ನೋಡಿಕೊಂಡು ಈ ಥರ ನ್ಯಾಚನ್ನ ಹೊಡ್ಕೊಳ್ಳಿ. ನೋಡಿ ನೆಕ್ ಬೆಂಡ್ ಹತ್ರ ಈ ಥರ ಮಾಡಬಾರ್ದು, ಈ ಥರ ಮಾಡ್ಕೊಳ್ಳಿ. ಕಾಜನ ಈ ಥರ ಅಡ್ಡಕ್ಕೆ ನ್ಯಾಚನ್ನ ಹೊಡ್ಕೊಳ್ಳಿ. ಈಗ ಥ್ರೆಡ್ನ ತಗೊಂಡು 2 ಲೇಯರಾಗಿ ಹಾಕ್ಕೊಂಡಿದ್ದೀನಿ. ಕೆಳಗಡೆಯಿಂದ ಮೇಲಕ್ಕೆ ಈ ಥರ ಚುಚ್ಕೊಂಡು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಕಾಜಾನ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಇದಕ್ಕೇನು ನಾಟ್ ಹಾಕೋ ಅವಶ್ಯಕತೆ ಇರಲ್ಲ. ಈ ಥರ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಸೂಜಿನ ಈ ಥರ ಚುಚ್ಚೋದು, ದಾರನ ಈ ಥರ ಎಳ್ಕೊಳ್ಳೋದು ಅಷ್ಟೇ. ಸುತ್ತಲೂ ಅದೇ ಥರನೇ ಕಾಜಾನ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸುತ್ತಲೂ ಸ್ಟಿಚ್ ಹಾಕ್ಕೊಂಡ ನಂತರ ಇನ್ಸೈಡಿಗೆ ಚುಚ್ಚಿಬಿಟ್ಟು ನಾವು ನೀಡಲ್ನ ನೋಡಿ ಇನ್ಸೈಡು ಒಂದು ನಾಟ್ ಹಾಕ್ಕೊಬೇಕು. ಈ ಥರ ನೋಡಿ ಈ ಥರ ನಾಟ್ ಹಾಕ್ಕೊಳ್ಳಿ. ಈಗ ನಮಗೆ ಕಾಜಾ ರೆಡಿಯಾಗುತ್ತೆ. ಎಲ್ಲ ಕಾಜಾನು ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೋಡಿ ಇದನ್ನು ಈ ಥರ ನೋಡಿ ಈ ಥರ ಬರುತ್ತೆ ನಮಗೆ ಕಾಜಾ. ನೋಡಿ ಈ ಥರ ಸಮವಾಗಿಟ್ಕೊಂಡು ಆ ಕಾಜಾ ಎಲ್ಲಿರುತ್ತೋ ಅಲ್ಲೇ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ನಾವು ಬಟನ್ನ ಸ್ಟಿಚ್ ಮಾಡೋದಕ್ಕೆ ಸರಿಯಾಗುತ್ತೆ. ಈಗ ಬಟನ್ನ ತಗೊಂಡು ನೋಡಿ ಆ ಮಾರ್ಕ್ ಮೇಲೇ ಈ ಥರ ಇಟ್ಕೊಂಡು ಸೂಜಿಗೆ ನೋಡಿ ಈ ಥರ 4 ಲೇಯರಾಗಿ ದಾರ ಹಾಕ್ಕೊಂಡಿದ್ದೀನಿ. ನಮ್ಮ ಬಟನ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ದಾರ ಹಾಕ್ಕೊಳ್ಳಿ ಸೂಜಿಗೆ. ನೋಡಿ ಈ ಥರ ಕೆಳಗಡೆಯಿಂದ ಬಟನಲ್ಲಿ ಹೋಲ್ ಇರುತ್ತೆ, ಆ ಹೋಲೊಳಗಡೆ ಮೇಲೆ ತಗೊಬೇಕು ಮತ್ತು ಕೆಳಗಡೆ ಚುಚ್ಕೊಬೇಕು. ಹೋಲಿಂದ ಕೆಳಕ್ಕೆ ಚುಚ್ಕೊಬೇಕು. ಇದೇ ಥರನೇ ಕೆಳಕ್ಕೂ ಮತ್ತು ಮೇಲಕ್ಕೆ ಈ ಥರ ಚುಚ್ಕೊಳ್ಳಿ. 1-2 3 ಸಲ ಈ ಥರ ಚುಚ್ಕೊಂಡು ಇನ್ಸೈಡಿಂದ ನಾವು ನಾಟ್ ಹಾಕ್ಕೊಬೇಕು. ನೋಡಿ ಇನ್ಸೈಡ್ ಈ ಥರ ಚುಚ್ಚಿಬಿಟ್ಟು ಈ ಥರ ನಾಟ್ ಹಾಕ್ಕೊಂಡು ದಾರನ ಕಟ್ ಮಾಡಿ. ಎಲ್ಲನೂ ಇದೇ ಥರನೇ ಕಾಜಾನು ಮತ್ತು ಬಟನ್ನ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ನಾನೀಗ ಎಲ್ಲನೂ ಇದೇ ಥರನೇ ಕಾಜಾ ಮತ್ತು ಬಟನ್ನ ಸ್ಟಿಚ್ ಮಾಡ್ಕೊತೀನಿ. ಸ್ಟಿಚ್ ಮಾಡಿಕೊಂಡು ಆನಂತರ ಇದನ್ನು ಒಂದು ಸಲ ಐರನ್ ಮಾಡ್ಕೊಬೇಕು. ನೋಡಿ ನಾನೀಗ ಎಲ್ಲನೂ ಇದೇ ಥರನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಕಾಜಾ ಮತ್ತು ಬಟನ್ನ ಸ್ಟಿಚ್ ಮಾಡಿಕೊಂಡು ಆನಂತರ ಈ ಥರ ಐರನ್ ಮಾಡ್ಕೊಂಡಿದ್ದೀನಿ. ನೋಡಿ ರೆಡಿ ಆದಮೇಲೆ ನಮಗೆ ಶರ್ಟು ಈ ಥರ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಎಷ್ಟು ಸುಲಭವಾಗಿ ನಾವು ಸ್ಟಿಚ್ ಮಾಡ್ಕೊಬೋದು ಅಂತ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.